ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಪ್ರತ್ಯೇಕ ಸಭೆ ನಡೆಸಲಾಗಿದೆ. ಬಿಜೆಪಿ ಭಿನ್ನರಿಂದ ಪ್ರತ್ಯೇಕ ಸಭೆ ಮುಂದುವರೆದಿದೆ. ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಬಳ್ಳಾರಿ ರಾಜಕೀಯದಲ್ಲಿ ಬಿರುಗಾಳಿ ಬೀಸಿದೆ. ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಭಿನ್ನರಿಂದ ಪ್ರತ್ಯೇಕ ಸಭೆ ಮುಂದುವರೆದಿದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದು ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶ್ರೀರಾಮುಲುರನ್ನ ತಮ್ಮ ತಂಡಕ್ಕೆ ಸೆಳೆಯುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಈ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರ ಸಭೆಯಲ್ಲಿ ಚರ್ಚೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ? ಬಿಜೆಪಿಯಲ್ಲಿ ಬಣಗಳ ಮೇಲಾಟ ಜೋರಾಗಿಯೇ ನಡೀತಾ ಇದೆ. ಈಗ ರಾಮುಲು ಅವರು ರಾಧಾಮೋಹನ್ ದಾಸ್ ಮತ್ತೆ ರೆಡ್ಡಿ ವಿಜೇಂದ್ರ ಅವರ ಮೇಲೆ ಏನು ಅಸಮಾಧಾನ ಕಳೆದ 2 ದಿನಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಭಿನ್ನರು ಮತ್ತೆ ಅಲರ್ಟ್ ಆಗಿರುವಂತದ್ದು ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, NR ಸಂತೋಷ್ ಇವರೇ ಮುಂತಾದ ಪ್ರಮುಖ ನಾಯಕರು ಭಿನ್ನರ ಪಡೆಯಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ. ಇವರು ಇವತ್ತು ಒಂದು ಮಹತ್ವದ ಸಭೆ ಮಾಡಿ ರಾಮುಲು ಅವರನ್ನ ತಮ್ಮ ಕ್ಯಾಂಪ್ಗೆ ಸೇರಿಸ್ಕೋಬೇಕು ಅನ್ನುವಂಥದ್ದಲ್ಲಿ ಬಹಳ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆನೆ ರಮೇಶ್ ಜಾರಕಿಹೊಳಿ ಅವರು ರಾಮುಲು ಅವರಿಗೆ ಕರೆ ಮಾಡಿ ಸಮಾಧಾನ ಮಾಡುವಂತಹ ನೆಪದಲ್ಲಿ ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಿ, ನಿಮ್ಗೂ ಕೂಡ ಪಕ್ಷದಲ್ಲಿ ಅನ್ಯಾಯ ಆಗಿದೆ, ನೀವು ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ಕೊಂಡು ಪಕ್ಷಕ್ಕಾಗಿ ಅಷ್ಟೆಲ್ಲ ದುಡಿದ್ರಿ, ಏನ್ ಸಿಕ್ತು ನಿಮ್ಗೆ, ನಮ್ಮ ಹೋರಾಟದಲ್ಲಿ ಕೈ ಜೋಡಿಸಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಸ್ವಲ್ಪ ಸಮಯವನ್ನು ಕೂಡ ರಾಮುಲು ಅವರು ತೆಗೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನುವಂತಹ ಸಂಬಂಧಪಟ್ಟಂತ ಚರ್ಚೆ ಇವತ್ತಿನ ಸಭೆಯಲ್ಲಾಗಿದೆ. ಸಂಜೆ ಹೊತ್ತಿಗೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ರಾಮುಲು ಅವರನ್ನ ತಮ್ಮ ಕ್ಯಾಂಪ್ ಸೇರಿಸಿಕೊಳ್ಳುವಂಥದ್ದು, ಮುಂಬರುವಂತಹ ರಾಜ್ಯಾಧ್ಯಕ್ಷ ಚುನಾವಣೆಗೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಮುಂದಿನ ಸಭೆ ಹೊತ್ತಿಗೆ ಮುಂದಿನ ವಾರ ಸಭೆ ಮಾಡ್ತಾರಂತೆ, ಆ ಸಭೆ ಹೊತ್ತಿಗೆ ರಾಮುಲು ಅವ್ರನ್ನ ಕರ್ಕೊಂಡು ಬರ್ಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಈ ಸಭೆನಲ್ಲಿ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕುತೂಹಲ ಮೂಡ್ತಿದೆ ಇವರ ನಡೆ, ರಾಮುಲು ಅವರು ಇವ್ರ ಜೊತೆ ಕೈ ಜೋಡಿಸ್ತಾರ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಿರುವಂತದ್ದು. ಒಟ್ಟಾರೆಯಾಗಿ ಇಡೀ ವಿದ್ಯಮಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಮಸೂದ್ ಡೀಟೇಲ್ಸ್ಗಾಗಿ. ಇನ್ನು ಶ್ರೀರಾಮುಲು ಮನ ಓಲಿಕೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ದೆಹಲಿಗೆ ಬರುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ JP ನಡ್ಡಾ ಬುಲಾವ್ ನೀಡಿದ್ದಾರೆ. ಶ್ರೀರಾಮುಲು ಮುನಿಸು ಹೈಕಮಾಂಡ್ ಮುಲಾವು. ರಾಮುಲು ಮನ ಓಲಿಕೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದು ದೆಹಲಿಗೆ ಬರುವಂತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಬುಲಾವ್ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಮಧ್ಯಸ್ಥಿಕೆಯಲ್ಲಿ ಶ್ರೀರಾಮುಲು ಮನ ಓಲಿಕೆಗೆ ಯತ್ನಿಸ್ತಾ ಇದ್ದು ಆತುರದ ನಿರ್ಧಾರ ಬೇಡ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ರಾಮುಲು ಮನ ಓಲಿಕೆಗೆ ದೆಹಲಿಗೆ ತೆರಳಲಿರುವ ಪ್ರಹ್ಲಾದ್ ಜೋಶಿ ಒಟ್ಟಾರೆಯಾಗಿ ಒಂದ್ ಕಡೆ ಶ್ರೀರಾಮುಲು ಮುನಿಸು ಹೈಕಮಾಂಡ್ ಮುಲಾಮ್ ಹಚ್ಚೋದಕ್ಕೆ ಮುಂದಾಗ್ತಾ ಇದೆ. ಶ್ರೀರಾಮುಲು ಮನ ಓಲಿಕೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದು ದೆಹಲಿಗೆ ಬರುವಂತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಬುಲಾವ್ ನೀಡಿದ್ದಾರೆ. कभी नहीं, आपके बारे में मैं बल्लारी के आइटम पे आपके साथ ही था ना सर, कभी आपको पार्टी कर नहीं कभी गुस्सा तो कभी नहीं करेंगे आप। हाँ सर मैं भी दिल्ली आ जाता हूँ सर, आज को आपसे मिलता हूँ सर, मैं नेक्स्ट वीक आ जाता हूँ सर। नहीं श्योर सर, पार्टी के साथ एक बोल को मैं स्टेटमेंट कर देता हूँ सर। हाँ सर बाद में आपको मैं क्लैरिटी से जो कुछ भी है आपको बताता हूँ सर, बाद में जो कुछ भी आप बोलते हैं मैं सुनता हूँ सर। ओके थैंक यू सर, थैंक यू, नाइस स्पीकिंग टू यू। नो सर, आई नो दैट सर, I never take in my heart sir actually. Joshi ji, he told everything to you, no sir, actually what happened in Port County. That is only I think misunderstand Radha Mohan Ji Agarwal sir. I don't know what he think.
ओके थैंक यू सर थैंक यू सर थैंक यू